ಬ್ಯಾಕ್. ಸೊ ಇವತ್ತು ನಾನು ಹೇರ್ ಹೈಲೈಟ್ ಮಾಡ್ಸಕ್ ಹೋಗ್ತಾ ಇದ್ದೀನಿ. ಸುಮಾರು ದಿನ ಆಯ್ತು ನಾನು ಹೇರ್ ಹೈಲೈಟ್ ಮಾಡಿಸ್ಬೇಕು ಅನ್ಕೊಂಡು. ಸೊ ಫೈನಲಿ ಟೈಮ್ ಬಂತು. ನನ್ನ ಬರ್ಡೇ ಇದೆ ನೆಕ್ಸ್ಟ್ ಮಂತ್, ಅದಕ್ಕೋಸ್ಕರ ನಾನು ಹೇರ್ ಹೈಲೈಟ್ ಮಾಡಿಸ್ತಾ ಇದ್ದೀನಿ. ಅಂಡ್ ಇಟ್ಸ್ ಜಸ್ಟ್ ಸ್ವಲ್ಪ ಅಂದ್ರೆ ಪ್ರೀ ಬರ್ಡೇ ಗ್ರೂಮಿಂಗ್ ಅಂತ ಅನ್ಕೋಬಹುದು. ಅಂಡ್ ಸಿಂಪಲ್ ಆಗಿರೋ ಡ್ರೆಸ್ ಹಾಕೊಂಡಿದ್ದೀನಿ. ಅಂಡ್ ಜಸ್ಟ್ ಲಿಪ್ಸ್ಟಿಕ್ ಹಾಕಿದ್ದೀನಿ, ಸ್ವಲ್ಪ ಪ್ರೆಸೆಂಟೇಬಲ್ ಆಗಿ ಕಾಣಿಸ್ಬೇಕು ಅಂತ ಅಷ್ಟೇ. ಅಂಡ್ ಇನ್ನು ನಾನು ಟಿಫನ್ ಮಾಡಿಲ್ಲ, ತುಂಬಾ ಲೇಟ್ ಆಗಿರೋದ್ರಿಂದ. ಸೊ ಇವಾಗ ನಾನು ಟಿಫನ್ ಮಾಡ್ಕೊಂಡು ಹೊರಡ್ತೀನಿ. ನಾನು ಇನ್ನ ನನ್ನ ತಲೆಯಲ್ಲಿ ಏನೂ ಇಲ್ಲ, ಡಿಸೈಡ್ ಮಾಡಿಲ್ಲ ಹೇರ್ ಕಲರ್ ಯಾವುದು ಏನು ಅಂತ. ಸೊ ಅಲ್ಲಿ ಹೋಗ್ಬಿಟ್ಟು ಅವ್ರನ್ನ ಕೇಳಿ ಅವ್ರದ್ದೊಂಚೂರು ಸಜೆಷನ್ ತಗೊಂಡು ನನ್ನ ತಲೆಯಲ್ಲಿ ಸ್ವಲ್ಪ ಈ ಕಲರೇ ಇರ್ತಾ ಇದೆ, ಸೊ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿ ಇವತ್ತು ಒಳ್ಳೆ ಹೇರ್ ಕಲರ್ ಮಾಡ್ಕೊಂಬರೋಣ. ಸೊ ಬನ್ನಿ. ಟಿಫನ್ ಮಾಡೋದಕ್ಕೆ ಅಂತ ಚೆಕ್ ಮಾಡಿದೆ. ಸೊ ಅವಲಕ್ಕಿ ಇದೆ. ಸೊ ಅವಲಕ್ಕಿ ಮಾಡೋಕೆ ನಂಗೆ ಇಷ್ಟ ಇಲ್ಲ, ಸೊ ಅದಕ್ಕೋಸ್ಕರ ಓಟ್ಸ್ ಬೇಕು ಅನ್ನಿಸ್ತು. ಸೊ ಓಟ್ಸ್ ಖಾಲಿ ಆಗಿದೆ. ಸೊ ಈಗ ಹೋಗಿ ಓಟ್ಸ್ ತೊಗೊಂಡು ಬರ್ತೀನಿ. ಸೊ ಇದನ್ನು ತಗೊಂಡೀಗ ಇವಾಗ ತೊಗೊಂಡು ಬಂದೆ. ಈಗ ಹೋಗಿ ಪ್ರಿಪೇರ್ ಮಾಡ್ತೀನಿ. ಓನ್ಲಿ 2 ಮಿನಿಟ್ಸ್ ಅಲ್ಲಿ ರೆಡಿ ಮಾಡ್ಬಿಡ್ತೀನಿ. ತುಂಬ ಈಸಿಯಾಗಿ ಬೇಗ ರೆಡಿ ಮಾಡುವಂಥ ಬ್ರೇಕ್ಫಾಸ್ಟ್ ಇದು ಆಪ್ಷನು. ಸೊ ಇಟ್ಸ್ ವೆರಿ ಈಸಿ. ಜಸ್ಟ್ ಹಿಂಗೆ ಹಾಕ್ಕೊಂಡು ಕ್ವಾಂಟಿಟಿ ಚೆಕ್ ಮಾಡಿ ಇದಕ್ಕೆ ಹಾಲು ಹಾಕೊಂಡ್ಬಿಡ್ಬೋದು ಅಷ್ಟೇ. ತುಂಬ ಬಿಸಿ ಮಾಡಿಲ್ಲ, ಜಸ್ಟ್ ಸ್ವಲ್ಪ ಬಿಸಿ ಮಾಡಿರೋ ಹಾಲನ್ನ ಹಾಕ್ಕೊತಾ ಇದ್ದೀನಿ. ಈಗ ಒಂದು 2 ಮಿನಿಟ್ಸ್ ಬಿಟ್ಟು ತಿನ್ಬಿಡೋದು. ಸೊ ನನ್ನ ಟಿಫನ್ ರೆಡಿ ಆಯಿತು. ಸೊ ಇದನ್ನು ತಿನ್ಬಿಟ್ಟು ಶರತ್ನ ಮೀಟ್ ಮಾಡಬೇಕು. ಶರತ್ನ ಮೀಟ್ ಮಾಡಿ ಆಮೇಲೆ ಅಲ್ಲಿಂದ ಹೊರಡ್ತೀನಿ. ಶರತ್ನ ತೋರಿಸ್ತೀನಿ. ಶರತ್ಗೆ ಹುಷಾರಿಲ್ಲ, ತುಂಬ ಹುಷಾರಿಲ್ಲ, ಅವನಿಗೆ ಜ್ವರ ಬಂದಿದೆ. ಬಟ್ ಆದ್ರೂ ಸ್ಟಿಲ್ ಹಿ ಶೂಟಿಂಗ್. ಸೊ ಏನು ಮಾಡೋಕ್ಕಾಗಲ್ಲ, ಆರ್ಟಿಸ್ಟ್ ಅಂದ್ರೇ ಅದೇ. ನಮ್ಗೆ ಜ್ವರ ಬಂದರು ಏನಾದರೂ ನಾವು ಶೂಟಿಂಗ್ ಮಾಡಲೇಬೇಕು, ಬಿಕಾಸ್ ಅದೊಂದು ಕಮಿಟ್ಮೆಂಟು. ಸೊ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ಸೊ ನಾನು ಸುಮಾರು ಸತಿ ತುಂಬ ಜ್ವರ ಬಂದು ತಲೆ ಸುತ್ತ ಬಂದು ಬಿದ್ದು ಆಮೇಲೆ ಮತ್ತೆ ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡಿ ಮತ್ತೆ ಶೂಟ್ ಮಾಡಿದ್ದಿದ್ದೆ. ಸೊ ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಸೊ ಲೆಟ್ಸ್ ಈಟ್ ದಿಸ್ ಫಸ್ಟ್. ಸೊ ಇವಾಗ ಟಿಫನ್ ಎಲ್ಲ ಮುಗಿಸ್ಕೊಂಡು ಹೊರಟೆ. ಸೊ ಲಾಕ್ ಮಾಡ್ತೀನಿ ಮನೇನ. ಮನೆ ಕೀ, ಗಾಡಿ ಕೀ ಎಲ್ಲ ಹಾಕ್ಕೊಳ್ಳೋದಕ್ಕೆ ಒಂದು ಛೋಟಾ ಬ್ಯಾಗ್ ತೊಗೊಂಡಿದ್ದೀನಿ. ಸೊ ಅದರಲ್ಲಿ ಹಾಕ್ಕೊತೀನಿ. ಬನ್ನಿ ಫಸ್ಟ್ ಶರತ್ನ ಮೀಟ್ ಮಾಡೋಣ. ನನಗೆ ಹುಷಾರಿಲ್ಲ, ಹೆಂಗಿದಾನೆ ಏನು ಅಂತ ಗೊತ್ತಿಲ್ಲ, ನಾನು ನೋಡೇ ಇಲ್ಲ, 2 ಡೇಸ್ ಆಯಿತು. ಸೊ ಇವತ್ತು ಫಸ್ಟ್ ಅವ್ನು ನೋಡ್ಕೊಂಡು ಆಮೇಲೆ ಹೋಗೋಣ. ಹೆಲ್ಮೆಟ್ ಈಸ್ ಮಸ್ಟ್. ಸೊ ಹೆಲ್ಮೆಟ್ ಹಾಕೊಂಡು ಹೋಗ್ತಾ ಇದ್ದೀನಿ. ಶರತ್ ಹುಷಾರಿಲ್ಲ, ಶರತ್ ಪಾಪ ಶರತ್. ಆದರೂ ಹ್ಯಾಂಡ್ಸಮ್ ಕಣೋ ನೀನು. ನನ್ನನ್ನು ತೋರಿಸ್ಬೇಡ ಅಂತಿದ್ದ. ಅದಕ್ಕೆ ರಿಕ್ವೆಸ್ಟ್ ಮಾಡಿಕೊಂಡು ಪಾಪಮ್ಮ ಇಲ್ಲ ಹಂಗೇನು ಇಲ್ಲ, ಚೆನ್ನಾಗೇ ತೋರಿಸ್ತೀನಿ ನೀನು ಅಂತ ರಿಕ್ವೆಸ್ಟ್ ಮಾಡ್ಕೊಂಡೆ. ಅವಾಗ ಹ್ಞೂ ಒಂದು ಹೇರ್ ಸ್ಟೈಲ್ ಎಲ್ಲ ಸೆಟ್ ಮಾಡ್ಕೊಂಡ. ಹುಷಾರಿಲ್ಲ ಅಂದ್ರು. ಮಲಗಿದ್ದವನ್ನ ಕರ್ಸ್ಕೊಬಿಟ್ಟು ಶೂಟ್ಗೆ ಹೋಗ್ಬೇಕು ಇವಾಗ. ಗೊತ್ತು, ಆರ್ಟಿಸ್ಟ್ ನೀನು, ಆರ್ಟಿಸ್ಟ್ ಕಣೋ. ಗನ್ ಇದ್ದಂಗೆ ರೆಡಿ ಇರ್ಬೇಕು ನೀನು ಯಾವಾಗ್ಲೂ. ಓಕೆ ಬಾಯ್. ಬಾಯ್. ನನ್ನ ಹೇರ್ ಸಿಕ್ಕಾಪಟ್ಟೆ ಡ್ರೈ ಅನ್ನಿಸ್ತಾ ಇದೆ. ಆ್ಯಂಡ್ ಅವ್ರು ನನಗೆ ಹೇರ್ ಕಲರ್ ಜೊತೆಗೆ ಹೇರ್ ಸ್ಪಾ ಸಜೆಸ್ಟ್ ಮಾಡಿದ್ದಾರೆ. ಸೊ ಸರಿ ಆಯಿತು, ಹೇರ್ ಸ್ಪಾ ಕೂಡ ಮಾಡಿಸ್ಬಿಡೋಣ ಅಂದ್ಕೊಂಡೆ. ಆ್ಯಂಡ್ ನೋಡ್ತಾ ಇದ್ರಲ್ಲ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ 2nd ಫ್ಲೋರಿಂದ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಜೊತೆಗೆ ಮಳೆ ಕೂಡ ಬರ್ತಾಯಿತ್ತು. ಈ ಸಲೂನ್ಗೆ ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇಲ್ಲಿನ ವೈಬ್. ಆ್ಯಂಡ್ ಹೊರಗಡೆ ವ್ಯೂ ಕೂಡ ಸಖತ್ ಇಷ್ಟ ಆಯಿತು. ಆ್ಯಂಡ್ ಮಳೆ ಕೂಡ ಬರ್ತಾಯಿತ್ತು. ತುಂಬ ಅಂದರೆ ತುಂಬ ಒಂಥರ ಫ್ರೆಶ್ ವೈಬ್ ಕೊಡ್ತಾಯಿತ್ತು. ಇವಾಗ ಹೇರ್ ವಾಶ್ ಟೈಮ್. ಸೊ ವಾಶ್ ಮಾಡ್ತಾರೆ, ಅದಾದಮೇಲೆ ಗೊತ್ತಾಗುತ್ತೆ. ಬ್ಲೂ ಡ್ರೈ ಎಲ್ಲ ಮಾಡಿ ಸೆಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಯಾವ ಥರ ಬಂದಿರುತ್ತೆ. ಐ ಆಮ್ ಸೋ ಮಚ್ ಎಕ್ಸೈಟೆಡ್.
ಸೊ ಇವಾಗ ಕಲರಿಂಗ್ ಪ್ರೋಸೆಸ್ ಎಲ್ಲ ಮುಗೀತು. ಅದಾದಮೇಲೆ ಒಂದು ಸತಿ ವಾಶ್ ಮಾಡಿದ್ದಾರೆ. ಸೊ ಈಗ ಹೇರ್ ಸ್ಪಾ ಮಾಡ್ತಾರೆ. ಹೇರ್ ಸ್ಪಾ ಆದಮೇಲೆ ಮತ್ತೊಂದು ಸತಿ ವಾಶ್ ಮಾಡ್ತಾರೆ. ಸೊ ಅಲ್ಲಿಗೆ ಕಂಪ್ಲೀಟ್ ಪ್ರೋಸೆಸ್ ಮುಗೀತು. ಅದಾದಮೇಲೆ ಓನ್ಲಿ ಬ್ಲೋ ಡ್ರೈ ಮಾಡಿ ಹೇರ್ ಸ್ಟೈಲಿಂಗ್ ಮಾಡಿಕೊಡ್ತಾರೆ. ಸೊ ಅವತ್ತಿನ ದಿನಕ್ಕಂತೂ ಸಕ್ಕದಾಗಿ ಕಾಣಿಸುತ್ತೆ. ಆ್ಯಂಡ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಕಲರ್ ತುಂಬ ಚೆನ್ನಾಗಿ ಬಂದಿತ್ತು. ಸೊ ನಾನು ಮಧ್ಯಾಹ್ನ ಊಟ ಮಾಡಿರಲಿಲ್ಲ. ಆಲ್ಮೋಸ್ಟ್ 3.5 hour ಆಯ್ತು ನನಗೆ ಅಲ್ಲೇ. ಸೊ ಅಲ್ಲೇ ಕಾಫಿ ಕುಡಿದೆ 2 ಸತಿ. ರೆಡಿ ಆದೆ. ತುಂಬ ಚೆನ್ನಾಗಿ ಬಂದಿದೆ ಕಲರು. ಸೊ ಇದನ್ನ ಚೂರು ಮುಂದೆ ಚೂರು ಟ್ರಿಮ್ ಮಾಡಿಸ್ತೀನಿ ಅಷ್ಟೇ. ಕಲರ್ ಇವಾಗ ಗೊತ್ತಾಗಲ್ಲ, ಬಿಸಿಲಿಗೆ ಗೊತ್ತಾಗಲ್ಲ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ತೋರಿಸ್ತೀನಿ. ಇವಾಗ ಅಗೇನ್ 1 more ಟೀ. ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀನಿ. ಇಲ್ಲಿ ಟೀ ಕುಡಿತಾ ಇದ್ದೀನಿ. ಸೊ ಫೈನಲಿ ನನ್ನ ಹೇರ್ ಹೈಲೈಟ್ಸ್ ಕಂಪ್ಲೀಟ್ ಆಯಿತು. ಆ್ಯಂಡ್ ಈ ಥರ ಕಾಣಿಸ್ತಿದೆ. ಆ್ಯಂಡ್ ನನಗೆ ಇದೇ ಹೇರ್ ಕಲರ್ ಬೇಕಿತ್ತು. ಇದು ಬಂದು ಹನಿ ಬ್ಲಾಂಡ್ ಅಂತ. ಸೊ 5 hours ಆಯಿತು. ಸೊ ಇದೆಲ್ಲ ಹೇರ್ ಹೈಲೈಟ್ಸ್ ಮಾಡಿ, ರೂಟ್ ಟಚಪ್ ಮಾಡಿ, ಆಮೇಲೆ ಹೇರ್ ಸ್ಪಾ ಮಾಡಿ, ಆಮೇಲೆ ಥ್ರೆಡ್ಡಿಂಗ್ ಒಂದು ಮಾಡಿಸ್ಕೊಂಡೆ. ಸೊ ಇದೆಲ್ಲ ಸೇರಿ ನನಗೆ 5000 ಆಯಿತು. ಬಟ್ ಔಟ್ಪುಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಇಷ್ಟ ಆಯಿತು ನನಗೆ. ಇವತ್ತು ನಾನು ಹೋಗಿರೋ ಸಲೂನು ಫಸ್ಟ್ ಟೈಮ್ ವಿಸಿಟ್ ಮಾಡಿರೋದು. ಆ್ಯಂಡ್ ಫಸ್ಟ್ ಟೈಮ್ ವಿಸಿಟ್ ಮಾಡಿರೋ ಥರ ಅಂತೂ ಫೀಲ್ ಇಲ್ಲ. ತುಂಬ ಕಂಫರ್ಟಬಲ್ ಆಗಿತ್ತು. ಆ್ಯಂಡ್ ಅಲ್ಲಿ ಸರ್ವಿಸ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ನಾಗರಬಾವಿಯಲ್ಲಿ ಯಾರಾದರೂ ಅಕ್ಕಪಕ್ಕ ಇದ್ದರೆ ನೀವು ಅದನ್ನು ವಿಸಿಟ್ ಮಾಡ್ಬೋದು. ತುಂಬ ಒಳ್ಳೆ ಸರ್ವಿಸ್ ಕೊಡ್ತಾರೆ. ಸಲೂನ್ ಹೆಸರು ಬಂದು ಗ್ರೀನ್ ಟ್ರೆಂಡ್ ಅಂತ. ಸೊ ನಿಮಗೆ ಗೂಗಲ್ ಮ್ಯಾಪಲ್ಲಿ ಸಿಗುತ್ತೆ. ಸೊ ಈ ಥರ ಇದೆ. ಕಲರ್ ಮಾತ್ರ ಐ ಹೋಪ್ ಸೊ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸುಮಾರು ಜನ ನನ್ನ ಕೇಳಿದ್ರಿ ಹೇರ್ ಕಲರ್ ವಿಡಿಯೋ ಮಾಡಿ ಅಂತ. ಫೈನಲಿ ಮಾಡಿದೆ. ಸೊ ಐ ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ. ಬಾಯ್ ಬಾಯ್.